ಆಲ್ಮೋಸ್ಟ್ ನಾನು ಬೆಂಗಳೂರಲ್ಲಿರೋ ಅಷ್ಟು ಸ್ಕಿನ್ ಸ್ಪೆಷಲಿಸ್ಟ್ ತೋರಿಸಿದ್ದೆ, ನಂಗೆ ಒಂದು ಅಲ್ಲ. ಬಟ್ ಇಲ್ಲಿ ಈಗ ಇತ್ತೀಚೆಗೆ ಬಂದು ನಾನು ಲಾಸ್ಟ್ ಮಂತ್ ನಂಗೆ ಏನೋ ಆ್ಯಪಲ್ ಏನೋ ಕೊಟ್ರಿ ಸರ್, ಅದೇನೋ ಕೊಟ್ರಿ. ಬಟ್ ಈಗ ಆಲ್ಮೋಸ್ಟ್ ನನಗೆ ಖುಷಿ ಆಗುತ್ತೆ ಸರ್. ಆಲ್ಮೋಸ್ಟ್ 80% ಅಂತ ಹುಷಾರಾಯ್ತು. ಇದೊಂಚೂರು ಇದೆ, ಇಸ್ ಓಕೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ಇದೊಂದು ನಾನು ಬಂದಿದ್ದು ಇದಕ್ಕೋಸ್ಕರ ಇದು ಹುಷಾರಾಗ್ತದೆ, ಅದೊಂದು ಖುಷಿ ಆಯ್ತು. ಮುಖ್ಯವಾಗಿ ಫಂಗಸ್ ಅಂತ ಬಾಡಿಲಿ ಆಗುವಾಗ ಆಂಟಿ ಫಂಗಲ್ ಮೆಡಿಸಿನ್ಸ್ ಬರ್ತವೆ, ಅಂದರೆ ಕೀಟಕೊನಜೋಲು, ಟ್ರೆಕೊನಜೋಲು, ಮತ್ತು ಇವಾಗೆಲ್ಲ ವೆರಿಕೊನಜೋಲ್ ಅಂತೆಲ್ಲ ಅದು 200 ರೂಪಾಯಿಗೊಂದು ಮಾತ್ರ ಅದೆಲ್ಲ ಬಂದಿದೆ. ಬಟ್ ನಾವು ಅದನ್ನು ಯಾವುದನ್ನು ಬರೆಯೋದಿಲ್ಲ, ಯಾಕಂದರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಕಿಡ್ನಿನಲ್ಲೂ, ಲಿವರಲ್ಲೂ ಮತ್ತು ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಇವತ್ತಾಗಿಲ್ಲ ಅಂದರೂ ನಾಳೆ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಥ್ರೂ ಚೇಂಜಿಂಗ್ ದ ಸ್ಕಿನ್ pH ಮತ್ತು ಬ್ಲಡ್ pHನ ಚೇಂಜ್ ಮಾಡೋದ್ರ ಮುಖಾಂತರ ಫಂಗಸ್ನ ಡೆತ್ ಮಾಡಿಸ್ಬಿಟ್ಟು, ಅಂದರೆ ಫಂಗಸ್ನ ಡೆಸ್ಟ್ರಾಯ್ ಮಾಡೋದ್ರ ಮುಖಾಂತರ ಅದನ್ನು ಸ್ಕಿನ್ ಇನ್ಫೆಕ್ಷನ್ ಅವಾಯ್ಡ್ ಮಾಡ್ಬೋದು. ಅಂದರೆ ಫಂಗಸ್ ಇನ್ಫೆಕ್ಷನ್ ಒಂದ್ಸರಿ ಆದರೆ ಇಡೀ ಬಾಡಿನಲ್ಲೇ ಆಲ್ಮೋಸ್ಟ್ ಫುಲ್ ಆಗಿತ್ತು ಸರ್. ಆಕ್ಚುಲಿ ನಂಗೆ ಫುಲ್ ಬಾಡಿ ಆಗಿತ್ತು, ಆಮೇಲೆ ಕಡಿಮೆ ಆಗ್ತಾ ಬಂತು. ಬಟ್ ನಂಗೆ ಒಂದು ಡೌಟ್ ಅಂದ್ರೆ ರೈಟ್ ಸೈಡ್ ಇತ್ತು, ರೈಟ್ ಸೈಡ್ ಇದು ಹಿಪ್ ಅಂತ, ಎಸ್ಪೆಷಲಿ ಪೀರಿಯಡ್ಸ್ ಹತ್ತ ಬಂದಾಗ ವೆಜಿನ್ ಹತ್ರ ಎಲ್ಲ ಆಗ್ಬಿಡೋದು, ತುಂಬಾ ಹಿಂಸೆ ಆಗ್ಪಡಿಸುತ್ತೆ. ಬಟ್ ನಂಗೆ ಈ ಸತಿ ಮತ್ತೆ ರಿಯಲಿ ಸರ್ ಥ್ಯಾಂಕ್ ಯು ಅದೊಂದು ಹೇಳ್ತೀನಿ, ತುಂಬಾ ಖುಷಿ ಆಯ್ತು. ಇದೊಂದು ಖುಷಿ ಇನ್ನೂ ಹೋಗುತ್ತೆ. ಅದೇ ಆಪಲ್ ಸೈಡ್ ವಿನೆಗರ್ ಬೋರಾನ್ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಹೋಗಿ. ಆಪಲ್ ಇದು ಕೊಟ್ಟಿದ್ದಾರೆ ಸರ್, ನೀರಲ್ಲಿ ಹಾಕಿ ಆಕ್ಚುಲಿ ಎಲ್ಲಕ್ಕಿಂತ ಅದು ಕೊಟ್ಟ ಮೇಲೆ ವೆಯ್ಟ್ ಲಾಸ್ ಆಗುತ್ತೆ. ಅದರಲ್ಲಿ ವೆಯ್ಟ್ ಲಾಸ್ ಆಗಿಲ್ಲ. ಇಲ್ಲ, ಅದ್ರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ನೈಟ್ ಅಲ್ಲಿ ಫುಡ್ ಕಾರ್ಬ್ಸ್ ಅವಾಯ್ಡ್ ಮಾಡ್ಬಿಟ್ಟು ಓನ್ಲಿ ಪ್ರೋಟೀನ್ ಆರ್ ಫ್ಯಾಟ್ ತಗೊಳ್ಳಿ ಸರ್. ನಾನು ಫುಡ್ ಮತ್ತೆ ಫುಲ್ 100% ಡಯಟ್ ಅಲ್ಲಿ ಮಾಡಿ ವೆಯ್ಟ್ ಲಾಸ್ ಪಕ್ಕ ಆಗುತ್ತೆ. ವೆಯ್ಟ್ ಲಾಸ್ ಫ್ಯಾಟಿ ಲಿವರ್ ಇತ್ತಲ್ಲ, ಫ್ಯಾಟಿ ಲಿವರ್ ಇದೆ ಸರ್. ಸೊ ಫ್ಯಾಟಿ ಲಿವರ್ ಹೋಗೋವರೆಗೂ ಸ್ವಲ್ಪ ವೆಯ್ಟ್ ಲಾಸ್ ಪ್ಲಾಟ್ಯೂ ಅಂತಾರೆ. ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೆ ಡೋಂಟ್ ಲೂಸ್ ಯುವರ್ ಇಂಟ್ರೆಸ್ಟ್. ಬಟ್